ಗೈಸ್ ಸೊ 10 ನಿಮಿಷ ಸೈಲೆಂಟ್ ಆಗಿರು, 10 ನಿಮಿಷ ಸೈಲೆಂಟ್ ಆಗಿರು, 10 ನಿಮಿಷ ಸೈಲೆಂಟ್ ಆಗಿರು. ಆಯ್ತು. ಅದೇ ಬರೋ ಟೈಮ್ಗೆ ಯಾರೋ ಬ್ಲ್ಯಾಕ್ ಫುಲ್ಲು ಐತೆ ಗೈಸ್ ನಾವು ಯಾರು ನೋಡಿಲ್ಲ, ಇವರೇ ನೋಡಿರೋದು. ಅದು ಅವ್ರು ಏನು ಹೇಳ್ತಾವ್ರೆ ಅಂದರೆ, ಒಂದು ನಿಮಿಷ ನಮ್ಗೆ ಹೇಳಿದ್ರು ಅವರು, ಅಲ್ಲಿ ನಾವು ಹಿಂದೆ ನಾವು ಬರ್ತಿದ್ವಲ್ಲ ಆ ಟೈಮಲ್ಲಿ ಯಾರೋ ನಮ್ಮನ್ನ ಫಾಲೋ ಮಾಡ್ಕೊ ಬರೋ ಥರ ಅನಿಸ್ತು ಬ್ರೋ ಗೈಸ್ ಆ ಟೈಮ್. ಓ ಬ್ರೋ ಗೂಸ್ ಬಂಪ್ಸ್ ಏನದು ಗೈಸ್? ಅಪ್ಪ ನನಗೆ ಬ್ರೋ ಗೂಸ್ ಬಂಪ್ಸು ಬ್ರೋ. ಇಲ್ಲಿ ನೋಡಿ ಬ್ರೋ. ಅಪ್ಪ ಗೈಸ್ ನೀವು ಕೇಳಿಸ್ತಾ ಬಿಡ್ದೋ ಗೊತ್ತಿಲ್ಲ, ಯಾರೋ ಕಿರ್ಚಂಗಾಯ್ತು ಗೈಸ್. ಬರೋ ಒಂಥರ ವಿಚಿತ್ರ ಏನೋ ಇದ್ರದ್ದು ಮರ ಬ್ರೋ. ಆ ಮರದ ಮೇಲೆ ಯಾರೋ ಕುತ್ಕೊಂಡು ಅಳೋ ಥರ ಆಗೈತೆ. ಅವ್ರು ಏನು ಮಾಡಿದ್ದಾರೆ, ಎಲ್ಲ ಬಂದ್ಬಿಟ್ಟಿದ್ದಾರೆ ನೋಡ್ರಿ ಗೈಸ್. ನನ್ನ ಕೈ ಯಾವ ಥರ ಶೇಕಿಂಗ್ ಐತೈತೆ ಅಂದರೆ, ನಂಬ್ತಿರೋ ಬಿಡ್ತಿರೋ ಫುಲ್ ಬಾಡಿನೇ ನಡುಕ್ತೈತೆ ನನಗಂತೂ. ಫುಲ್ಲು ನಂಬ್ತಿರೋ ಬಿಡ್ತಿರೋ ಯಾವ ಥರ ಶೇಕಿಂಗ್ ಆಗ್ತೈತೆ ಅಂದರೆ ನೋಡ್ರಿ, ನಡುಕ್ತೈತೆ. ನಿಮ್ಗೆ ಆ ವಿಡಿಯೋದಲ್ಲಿ ಕಾಣಿಸ್ತೈತೆ ಅನ್ನೋ ಗೊತ್ತಿಲ್ಲ ನನಗೆ. ಹೆವಿ ಅಂದರೆ ಹೆವಿ. ಹಾಗೇ ಗೂಸ್ ಬಂಪ್ಸ್ ಐತೆ ನೋಡ್ರಿ ನನಗೆ. ಹಿಂಗೆ ಕಾಣಿಸ್ತೈತೆ ನೋಡ್ರಿ. ನೋಡಿದ್ರಾ? ನಾನು ಯಾಕೆ ಏನಾದ್ರು ನೋಡೋಕೆ ಬಂದಿರೋದು ಹೇಳಿ ನನಗೂ ಬ್ರೋ. ಏನು ಬ್ರೋ? ಸ್ಮಶಾನ ಇದು ನೋಡಿ, ಸಮಾಧಿ ಅಲ್ವಾ ಅದು? ಸಮಾಧಿನ ಬ್ರೋ? ಸಮಾಧಿ ಗೈಸ್ ಕಾಣಿಸಿಲ್ಲ ಬ್ರೋ. ನೀವು ಹಂಗೆ ಮಾತಾಡ್ಬಿಡ್ರಿ ಬ್ರೋ. ಯಾಕೆ ಬ್ರೋ ನೀನೇ ಗಾಬರಿ ಆಯ್ತೈತೆ ಬ್ರೋ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ವಿಡಿಯೋ ಮಾಡೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಏನಪ್ಪ ಇದು ಜಾಗ ಅಂದರೆ, ಒಂದು ಫ್ಯಾಕ್ಟ್ರಿ. ಯಾವುದು ಅಂತ ಗೊತ್ತಿಲ್ಲ. ಫ್ಯಾಕ್ಟ್ರಿ ಎಲ್ಲ ಪಾಳು ಬಿದ್ದುಬಿಟ್ಟಿದೆ ಫ್ಯಾಕ್ಟ್ರಿ ಫುಲ್ಲು. ನಾನೀಗ ಜಾಗ ತೋರಿಸ್ತೀನಿ. ಇನ್ನೂ ನಾವು ಒಳಗಡೆ ಹೋಗಿಲ್ಲ, ಈಗ ಒಳಗಡೆ ಹೋಗ್ತೀವಿ. ಮತ್ತು ಫ್ಯಾಕ್ಟ್ರಿ ಸುತ್ತಮುತ್ತನೇ ಹುಣಸೆಹಣ್ಣು ಮರ ಎಲ್ಲ ಇದೆ ಗೈಸ್, ಅದನ್ನು ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಒಳಗಡೆ ಜಾಗ ಅಂತ. ಈಗ ಹೋಗೋಣ. ಮತ್ತು ಇನ್ನೊಂದು ಏನಂದರೆ, ನಾನು ಹೋದ್ಸಲಿ ಯಾರನ್ನ ಕರ್ಕೊಬಂದಿದ್ನೋ ಅವರೇ ಇವತ್ತು ಬಂದಿದ್ದಾರೆ ನಮ್ಮ ಜೊತೆ. ನಿಮಗೆ ಅವ್ರನ್ನ ಮೀಟ್ ಮಾಡಿಸ್ತೀನಿ. ಬ್ರೋ ಕೊಡಿ ಬ್ರೋ, ಹಂಗೆ ಸ್ಟಾಪ್ ನನಗೆ. ಬ್ರೋ, ನಮ್ಮ ಜನಗಳಿಗೆ ಒಂದು ಮಾತು ನಿಮ್ಮಿಂದ ಮಾತಾಡಿ ಬ್ರೋ. ಗೈಸ್, ಇದು ಹೋದ ಸತಿ ಮಕ ತೋರ್ಸೋಳಿ ಅಂತ ಹೇಳಿದ್ರಿ, ಈಗ ಡೈರೆಕ್ಟಾಗಿ ಬಂದಿದ್ದೀನಿ. ನೋಡೋಣ. ಫ್ಯಾಕ್ಟ್ರಿ ಪಾಳು ಬಿದ್ದೈತೆ, ಕರ್ಕೊಂಡೋಗಿದ್ದೀನಿ ಕ್ಯಾಮ್ರಾಮ್ಯಾನ್ನ. ಹೊರಗೆ ಹೋಗೋಣ ಗೈಸ್. ಆಮೇಲೆ ಇನ್ನೊಂದು, ಈ ಜಾಗ ಬಂದು ನಾವೇ ನೋಡಿ, ಒಬ್ಬರು ತಾವು ಕೇಳಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಬಂದು ಈ ಜಾಗ ತಿಳಿಸಿರೋದು. ಅವರಿಂದ ನಾವು ಇಲ್ಲಿ ಬಂದು ಈ ಜಾಗನ ಇವತ್ತು ನೋಡ್ತಿರೋದು ಗೈಸ್. ಆಮೇಲೆ ಇನ್ನೊಬ್ಬರು ಬ್ರದರ್ ಇದ್ದಾರಲ್ಲ, ಅವ್ರನ್ನೂ ಮಾತಾಡ್ಸಿಸ್ತೀನಿ. ಬ್ರೋ ಈ ಕಡೆ ಬನ್ನಿ ಬ್ರೋ, ಹಂಗೆ ಬ್ರೋ ಮಾತಾಡಿ ಬ್ರೋ. ಬ್ರೋ ನಮ್ಮ ಜನಗಳ ಜೊತೆ ಮಾತಾಡಿ ಬ್ರೋ. ಹಾಯ್ ಫ್ರೆಂಡ್ಸ್, ಇವಾಗ ಏನಂದರೆ, ಹೋದ ಸತಿ ಆ ವಿಡಿಯೋ ಎತ್ತಿದ್ವಲ್ಲ, ಇನ್ನೊಂದು ಮತ್ತು ಈ ಫ್ಯಾಕ್ಟ್ರಿ ಏನಂತ ಗೊತ್ತಿಲ್ಲ ನಮಗೆ ಆ ಸ್ಟೋರಿ. ನೆಕ್ಸ್ಟ್ ಈ ಫ್ಯಾಕ್ಟ್ರಿ ಸ್ಟೋರಿ ಆದಮೇಲೆ ನಿಮ್ಗೆ ಹೇಳ್ತೀವಿ, ಓಕೆನಾ? ಬ್ರೋ ಮತ್ತು ಗೈಸ್ ಇನ್ನೊಂದು ಬ್ರೋ, ನಿಮಿಷ ಫೋನ್ ತಗೊಳ್ಳಿ ಬ್ರೋ ಕೈಗೆ. ಇದು ಟೈಮ್ ಎಷ್ಟು ಅಂತ ತೋರಿಸೋಣ, ತೆಗೀರಿ ಬ್ರೋ. Hi Siri, what is the time now? It's 2:45 a.m. ಬ್ರೋ ಹಂಗೆ ಮುಂದೆ ತೋರಿಸಿ ನೋಡಿ ಗೈಸ್. ಟೈಮ್ ಬಂದು ಇವಾಗ 2:45 AM, ಓಕೆನಾ ಗೈಸ್? ಈಗ ನಾವು ಒಳಗಡೆ ಹೋಗ್ತಿದ್ದೀವಿ, ಬನ್ನಿ ಬ್ರೋ ಹೋಗೋಣ. ಬ್ರೋ ಎಲ್ಲ ಟಾರ್ಚ್ ಆನ್ ಮಾಡ್ಕೊಳ್ಳಿ. ಟಾರ್ಚ್ ಆನ್ ಮಾಡಿ ಬ್ರೋ. ಇನ್ನೊಂದು 3 2 ಹೊತ್ತು
ಈಗ ಗೊತ್ತಿದೆ ಗೊತ್ತು ಇನ್ನೊಂದೊತ್ತು ಇನ್ನೊಂದೊತ್ತು. ಏಯ್ ನಾನು ವೀಡಿಯೋ ಆನ್ ಮಾಡಿದ್ದೀನಿ ಹೊರಗು. ಮಾಡ್ತಾಯಿರು ನೀನು ಹಂಗೆ. ನೀವು ನಾನು ಮಾತಾಡಿದ್ದು ಬ್ಲ್ಯಾಕ್ ಆ್ಯಂಡ್ ವೈಟ್. ಪಕ್ಕ ಹೊರ ಮೇಲೆ ಏನೋ ಸೌಂಡ್ ಬಂತು ಬ್ರೋ. ಬ್ರೋ ನಾಯಿ ಕಿರ್ಸ್ತೈತೆ ಬ್ರೋ. ಗೈಸ್ ನಿಮ್ಗೆ ಕೇಳಿಸ್ತಿದ್ಯಾ? ನಾಯಿ ಕಿರ್ಸ್ತಾ ಇದೆ ಮುಂದೆಗಡೆ ಬ್ರೋ. ಏನೋ ನಾಯಿ ಏನೋ ಕಿರ್ಸ್ತಾ ಇದೆ ಬ್ರೋ. ಗೈಸ್ ನೋಡಿ ಇದೆ ಫ್ಯಾಕ್ಟ್ರಿ. ನಾವು ಆ ಕಡೆಯಿಂದ ಒಂದು ಸುತ್ತಾಕೊಂಡು ಬರ್ತೀವಿ. ಗೈಸ್ ನಿಮ್ಗೆ ಕೇಳಿಸ್ತಿದ್ಯಾ? ನಾಯಿ ಕಿರ್ಚ್ತಾ ಇದೆ ಇಲ್ಲಿ ಹಿಂದಗಡೆ ಗೈಸ್. ಆಮೇಲೆ ನಾನು ಹೇಳ್ನಲ್ಲ ಇಲ್ಲೆಲ್ಲ ಸುತ್ತಮುತ್ತ ಹುಣಸೆ ಹಣ್ಣಿಂದು ಮರ ಇದೆ ಗೈಸ್. ಅದು ಮುಂದೆ ಅಲ್ಲೊಂದು ದೊಡ್ಡ ಮರ ಇದೆ, ತೋರಿಸ್ತೀನಿ ನಿಮಗೆ. ಏನಂದರೆ ನಾನು ಅವತ್ತು ಬಂದು ಗೈಸ್ ಬೆಳಗ್ಗೆ ಬಂದಿದ್ದೆ. ನಾನು ಈ ಪ್ಲೇಸ್ ನೋಡೋಣ ಅಂದ್ಬಿಟ್ಟು ಒಂದ್ಸಲಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಕರ್ಕೊಬಂದಿದ್ರು. ಆವಾಗ ಒಂದ್ಸಲಿ ನೋಡಿದೆ, ಅಲ್ಲೊಂದು ದೊಡ್ಡದು ಹುಣಸೆ ಮರ ಇದೆ ಗೈಸ್. ಅಲ್ಲಿಗೆ ಹೋಗ್ತೀವಿ. ಅದು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಹೇಳಿದ್ದಿದ್ದು ಏನಂದರೆ, ಆ ಮರ ಹತ್ರ ಹುಷಾರು ಬ್ರೋ ಅಂತ ಹೇಳಿದರು. ಆ ಮರ ತೋರಿಸ್ತೀನಿ ಗೈಸ್. ಇಲ್ಲೂ ಒಂದು ಹುಣಸೆ ಮರ ಇದೆ ಬ್ರೋ. ಹಂಗೆ ಟಾರ್ಚ್ ಬಿಡಿ ಬ್ರೋ. ಗೈಸ್ ನಿಮ್ಗೆ ಕಾಣಿಸ್ತಿದ್ಯಾ? ನೋಡಿ ಗೈಸ್, ಇಲ್ಲಿ ಹುಣಸೆ ಮರ ಕಾಣಿಸ್ತಿದೆ. ನಾವು ಇನ್ನೊಂದು ಚೂರು ಹತ್ರ ಹೋಗಿ ನಿಮ್ಗೆ ದೊಡ್ಡ ಹುಣಸೆ ಮರ ಅಂದ್ವಲ್ಲ ಅದನ್ನು ತೋರಿಸ್ತೀವಿ. ಬ್ರೋ ಮುಂದೆ ನೋಡ್ಕೊಂಡು ಹೋಗಿ ಬ್ರೋ, ಹುಷಾರಾಗಿ. ಗೈಸ್ ನೋಡಿ, ಇಲ್ಲಿ ನಾಯಿ ಎಲ್ಲೋ ಕಿರ್ಚ್ತಾ ಇದೆ ಅಲ್ಲಿ ಮುಂದೆಗಡೆ. ಇಲ್ಲೊಂದು ಯಾವುದೋ ಮರ ಐತೆ. ನನಗೊಂದು ಸ್ವಲ್ಪ ಭಯ ಆಗ್ತಿದೆ ಬ್ರೋ. ಹೋಗೋಣ ಅಲ್ಲಿ ಮುಂದೆ ಮೈನ್ ಪ್ಲೇಸ್ ಬ್ರೋ. ಆ ಹುಣಸೆ ಮರ ಹತ್ರ ಹೋಗೋಣ ಬನ್ನಿ ಬ್ರೋ. ಬನ್ನಿ ಬ್ರೋ, ಹುಣಸೆ ಮರ ಹತ್ರ ಹೋಗೋಣ ಬ್ರೋ. ಆದರೆ ನನಗೊಂದು ಸ್ವಲ್ಪ ಭಯ ಆಗ್ತೈತೆ ಬ್ರೋ. ಲೈಟಾಗಿ ಬಾಡಿ ಎಲ್ಲ ಶೇಕಿಂಗ್ ಆಗ್ತೈತೆ ನನಗಂತೂ ಫುಲ್ಲು ಬ್ರೋ. ಆ ಕಡೆ ಈ ಕಡೆ ಎಲ್ಲ ಸುತ್ತಗಡೆ ಟಾರ್ಚ್ ಹಾಕ್ಕೊಂಡು ನೋಡ್ಕೊಂಡು ಬನ್ನಿ ಬ್ರೋ. ಇದು ಒಳಗಡೆ ಹೋಗಬೇಕು ಈಸ್. ನಿಮಗೆ ಅಲ್ಲಿ ತೋರಿಸ್ತೀನಿ ಬ್ರೋ. ಟಾರ್ಚ್ ಬಿಡಿ ಅಲ್ಲಿ ಮುಂದೆಗಡೆ. ಬನ್ನಿ ಬ್ರೋ ಹಂಗೆ ಹೊರಗಡೆ. ಯಾಕೆ ಬ್ರೋ, ಏನಾಯಿತು ಬ್ರೋ? ಅದೆಲ್ಲ ದೂರದಲ್ಲಿ ನಾಯಿ ಅಳ್ತಿರೋ ಸೌಂಡ್ ಅಲ್ವಾ ಬ್ರೋ? ಮುಂದೆ ಹೋಗೋಣ. ಓಕೆ ಬನ್ನಿ. ಬನ್ನಿ ಮುಂದೆ ಹೋಗೋಣ ಬನ್ನಿ ಬ್ರೋ. ಬನ್ನಿ ಬ್ರೋ ಮುಂದೆ. ಯಾಕೆ ಬನ್ನಿ ಮುಂದೆ ಹೋಗಿ. ನೀವು ನಡೀರಿ, ಮುಂದೆ ನಡೀರಿ. ಟಾರ್ಚ್ ಎಲ್ಲಿ ಬ್ರೋ? ಹಾಕೊಂಡು ನೋಡ್ಕೊಂಡು ಹೋಗಿ ಬ್ರೋ. ಬ್ರೋ ಆ ಟಾರ್ಚ್ ಮುಂದೆ ಕೊಡಿ. ಟಾರ್ಚು ಅವ್ರ ಕೈ ಕೊಟ್ಟು ನೀವು ಆ ಟಾರ್ಚ್ ಇಸ್ಕೊಳ್ತೀರಾ ನೋಡ್ರಿ ಗೈಸ್. ಏನು ಬ್ರೋ ಅದು ಗೈಸ್? ನಾವು ಈಗ ನಾನು ಆ ಮರ ಹೇಳಿದ್ನಲ್ಲ ನೋಡ್ರಿ ಬ್ರೋ. ಮರದ ಮುಂದೆ ಟಾರ್ಚ್ ಬಿಡಿ ಬ್ರೋ. ಹಂಗೆ ಯಾಕೆ ಬ್ರೋ? ಹಾಂ ಏನು ಬ್ರೋ? ಎಲ್ಲಿ ಬರ್ತಾವ್ರಾ? ಸೌಂಡ್ ಬರ್ತದ. ಯಾರು ಬರ್ತಾವ್ರೆ? ಅಪ್ಪನ ಟ್ಯಾಚ್ ಹಾಕ್ತೀನಿ. ಅಪ್ಪನ ಎಲ್ಲಿ ಬರ್ತಾವ್ರ ಬ್ರೋ? ಸೌಂಡ್ ಬರ್ತದ ಆ ಕಡೆ. ಇಲ್ಲಿ ಬರ್ತಾವ್ರಾ? ಎಲ್ಲಿ ಬರ್ತಾವ್ರೆ? ಸೌಂಡ್ ಬರ್ತಾವ ಬ್ರೋ. ಎಲ್ಲಿ ಬ್ರೋ? ಕಾಣಿಸ್ತಿಲ್ಲ ಬ್ರೋ. ಗೈಸ್ ಬ್ರೋ, ಆ ಹುಣಸೆ ಅದು ಮರಕ್ಕೆ ಬ್ರೋ, ಮರಕ್ಕೆ ಟಾರ್ಚ್ ಹಾಕಿ. ಅದು ಹುಣಸೆ ಮರಕ್ಕೆ ಬ್ರೋ. ಅದು ಪರವಾಗಿಲ್ಲ, ಇಲ್ಲಿ ಹಾಕಿ ಬ್ರೋ.
ಬ್ರೋ ನೀವು ಮುಂದೆ ಬನ್ನಿ ಬ್ರೋ. ಗೈಸ್ ನಮಗಿಲ್ಲಿ ಯಾರೋ ಏನೋ ಮಾತಾಡೋ ಥರ ಕೇಳಿಸ್ತಾ ಇದೆ. ಬ್ರೋ ನೀವು ಆದರೂ ಒಂಚೂರು ಮೇಲ್ಗಡೆ ಎಲ್ಲ ನೋಡ್ಕೊಳ್ಳಿ ಬ್ರೋ, ಹುಷಾರಾಗಿ. ಬ್ರೋ ಆ ಹುಣ್ಸೆಹಣ್ಣು ಮರ ಹತ್ರ ಟಾರ್ಚ್ ಬಿಡಿ ಬ್ರೋ. ಬ್ರೋ ಅಲ್ಲಿ ಹಂಗೆ ಬಿಡಿ ಹಿಂದೆಗಡೆ. ಓ ಯಾಕೆ ಬ್ರೋ? ಥೂ ಏನಿಲ್ಲ ಬಿಡಿ ಬ್ರೋ. ಬ್ರೋ ಅದು ನಾವು ಇವಾಗ ಹತ್ರ ಹೋಗ್ಬೇಕು, ಕಾಣಿಸ್ತಿಲ್ಲ ಇಲ್ಲಿ ಫುಲ್ ಹತ್ರ. ಗೈಸ್ ಇಲ್ಲೂ ಒಂದು ಹುಣ್ಸೆಹಣ್ಣು ಮರ ಇದೆ ನೋಡ್ರಿ. ಬ್ರೋ ಏನು ಸೌಂಡ್ ಐತಿದ್ ಬ್ರೋ. ಬ್ರೋ ಮುಂದೆ ಬನ್ನಿ ಬ್ರೋ ನೀವು. ಗೈಸ್ ಇಲ್ಲಿ ನೋಡಿ, ಇದೊಂದು ಹುಣ್ಸೆಹಣ್ಣು ಮರ. ಫುಲ್ ಮೇಲ್ಗಡೆ ಬಿಡ್ತೀನಿ ನಿಮಗೆ ಯಾವ ಥರ ಇದೆ. ಅಲ್ಲೊಂದು ದೊಡ್ಡದೈತೆ ಗೈಸ್ ಮುಂದೆಗಡೆ. ಏನು ಬ್ರೋ ಪಕ್ಷಿ ಗೈಸ್. ಆಮೇಲೆ ನಿಮ್ಗೆ ಇನ್ನೊಂದು ಹೇಳಬೇಕು. ಓ ಬ್ರೋ ಗಾಡ್, ಗೂಸ್ ಬಂಪ್ಸ್ ಏನದು ಗೈಸ್. ನನಗೆ ಬ್ರೋ ಗೂಸ್ ಬಂಪ್ಸು ಬ್ರೋ. ಇಲ್ಲಿ ನೋಡಿ ಬ್ರೋ. ಅಬ್ಬಾ ಗೈಸ್ ನೀವು ಕೇಳಿಸ್ತಾ ಬಿಡ್ತಾ ಗೊತ್ತಿಲ್ಲ, ಯಾರೋ ಕಿರ್ಸೋಂಗೈತೆ ಗೈಸ್. ಸೀರಿಯಸ್ ಆಗಿ ನೀವು ನಂಬ್ತಿರೋ ಬಿಡ್ತಿರೋ, ನಿಮ್ಗೆ ನಾವು ಮಾತಾಡಿದ್ರಿಂದ ಕೇಳಿಸ್ತಿದೆಯೋ ಏನೋ ಗೊತ್ತಿಲ್ಲ, ನಿಜವಾಗ್ಲೂ ಯಾರೋ ಕಿರ್ಸೋಂಗೈತೆ ಗೈಸ್. ನಂಗೆ ನೋಡಿ ಬೇಕಾದ್ರೆ ಗೂಸ್ ಬಂಪ್ಸ್ ಹೆಂಗಿದೆ ನೋಡಿ ಗೈಸ್. ನೋಡಿ ಗೈಸ್. ವಾಹ್ ಬ್ರೋ ಏನು ಬ್ರೋ. ಬ್ರೋ ನನ್ಗೆ ಹಾಗೆ ತಿರ್ಗಾ ಬ್ರೋ. ಅದು ಇನ್ನ ದೂರದಿಂದ ಕೇಳಿಸ್ತಾ ನೀವು ಬ್ರೋ ದೂರದಿಂದ ದೂರ ಗೈಸ್. ನಿಜವಾಗ್ಲೂ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ನೋಡ್ತೀನಿ, ಆಗ್ತಾಗ ನೀವು ಕೇಳಿಸ್ಕೊಳ್ಳಿ. ಹತ್ರ ನಮ್ಮ ಹತ್ರ ಕೇಳಿಸ್ತೋ ಇಲ್ವೋ ಏನೋ ಗೊತ್ತಿಲ್ಲ, ನಮಗೆ ಮಾತ್ರ ಯಾರು ಯಾರೋ ಕಿರ್ಚಿದ್ರು ಗೈಸ್. ನನ್ಗೆ ಗೂಸ್ ಬಂಪ್ಸೇ ಆಗ್ಬಿಡ್ತು. ಏನು ಬ್ರೋ? ಎರಡನೇ ಟೈಮ್ ಇಲ್ಲ ಬ್ರೋ, ಗಾಡಿ ಬ್ರೋ. ಬ್ರೋ ಮರತ ಹೋಗೋಣ ಬನ್ನಿ ಬ್ರೋ. ಹಂಗೆ ಮುಂದೆ ಬನ್ನಿ ಬ್ರೋ. ಕೆಟ್ಟ ಮಾತು ಬರ್ತೈತೆ ನನಗೆ ಗೈಸ್. 10 ನಿಮಿಷ ಸೈಲೆಂಟ್ ಆಗಿರು. 10 ನಿಮಿಷ ಸೈಲೆಂಟ್ ಆಗಿರು. ಆಯ್ತು ಬ್ರೋ. ಮುಂದೆ ಹೋಗ್ತೀವಿ, ಭಯ ಐತಿದಲ್ಲ ಬ್ರೋ. ಬ್ರೋ ಸೈಲೆಂಟ್ ಆಗಿರ್ರಿ. ಬನ್ನಿ ಬ್ರೋ, ಮರ ಹತ್ರ ಹೋಗೋಣ ಬ್ರೋ. ಸೌಂಡ್ ಕೇಳಿಸ್ಬೇಕು ನನಗೆ ಬ್ರೋ. ನನಗಂತೂ ಆಗ್ತಾ ಇಲ್ಲ ಬ್ರೋ. ಬ್ರೋ ನೀವು ಮಾತಾಡ್ವಾಗಲೇ ಸೌಂಡ್ ಕೇಳಿಸ್ತೈತೆ ನನಗೆ. ಫಸ್ಟ್ ಟೈಮ್ ಹೆಂಗೆ ಕೇಳಿಸ್ತು ಜೋರಾಗಿ. ನನ್ ಗೂಸ್ ಬಂಪ್ ನನ್ಗೆ ಅಲ್ಲಿ ತೋರಿಸ್ದೆ ನಾನು ವಿಡಿಯೋದಲ್ಲಿ. ಮತ್ತೆ ಗೂಸ್ ಬಂಪ್ಸ್ ನನಗೆ 3ನೇ ಸತಿ ಇದು ಕೇಳಿಸ್ತಾ ಇರೋದು. ವಾಹ್ ಬಾಡಿ ಎಲ್ಲ ಲೈಟಾಗಿ ಶೇಕಿಂಗ್ ಐತಿ ನನಗಂತೂ. ಎಲ್ಲ ಯಾವುದೋ ಚಿಕ್ಕ ಮನೆ ಐತಲ್ಲ. ಬಿಡಿ ಬ್ರೋ ಬರೋದ್ಮೇಲೆ ಬಿಡಿ ಬ್ರೋ. ಈ ಕಡೆ ಬ್ರೋ. ಇಲ್ಲಿ ಬ್ರೋ, ಈ ಕಡೆ ಇಲ್ಲಿ ಮರ. ಅದೇ ಗೈಸ್, ಅಲ್ಲೇ ಇರೋದು ಮರ. ನಮ್ಗೆ ಮುಂದಕ್ಕೆ ಹೋಗೋಕ್ಕೆ ಫುಲ್ ಭಯ ಆಗ್ತೈತೆ ನನಗಂತೂ. ಫುಲ್ಲು ಬಾಡಿ ಎಲ್ಲ ಫುಲ್ ಶೇಕಿಂಗ್ ಆಗ್ತೈತೆ ಗೈಸ್. ಬಾವ್ರು ಮನೆಗೆ ಹೋಗೋಣ, ಬೀಜ ಬಾಯ್ಬಿಡುತ್ತೆ. ಬ್ರೋ ನೋಡ್ಕೊಂಡು ಮುಂದೆ ನೋಡಿಕೊಂಡು ಸುತ್ತಮುತ್ತ. ಅಲ್ಲಿ ಏನು ಬ್ರೋ ಸೌಂಡು ಕೇಳಿಸ್ತೈತೆ ಬ್ರೋ. ಇದ್ರಲ್ಲಿ ಕೇಳಿಸ್ಬೇಕಲ್ಲ ಬ್ರೋ. ನೀವು ಇನ್ನೊಂದು ಏನು ಗೊತ್ತಾ, ನೀವು ಗಾಬರಿ ಆಗಬೇಡಿ, ನಮ್ಮನ್ನು ಗಾಬರಿ ಪಡಿಸ್ಬೇಡ್ರಿ ಬ್ರೋ. ನಾರ್ಮಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಯಾಕೆ ಅಷ್ಟೊಂದು ಟೆನ್ಷನ್ ತೊಗೊಳ್ತೀರಾ? ಕಿರ್ಚಿದ್ರೆ ನಾವು ಅದಕ್ಕೆ ಅಲ್ವಾ, ಕ್ಯಾಪ್ಚರ್ ಮಾಡೋಕ್ಕೆ ಅಲ್ವಾ ಬಂದಿರೋದು ಬ್ರೋ. ಈ ಮರಣ ಬ್ರೋ ಅಲ್ಲಿ ಗಂಟ ಹೋಗ್ಬೇಕಲ್ಲ ಬ್ರೋ ಇವಾಗ. ವಾಟ್ ದ ಫಕ್ ಬ್ರೋ. ಬ್ರೋ ಏನಿದು? ಇಲ್ಲೊಂದು ಮರ ಬ್ರೋ. ಏನಿದು ಬ್ರೋ? ಗೊತ್ತಿಲ್ಲ ಬ್ರೋ. ಮುಂದೆ ಹೋಗೋಣ. ವಾಟ್ ಇಸ್ ದಟ್? ಮುಂದೆ ಹೋಗೋಣ ಬನ್ನಿ ಹೋಗೋಣ. ನಡೀರಿ ಹಂಗೆ ಪಾಸ್ ಆಗಿದ್ರು. ಏನು ಬ್ರೋ? ಬನ್ನಿ ನಡೀರಿ, ನಿಧಾನಕ್ಕೆ ಹೋಗಿ ಬ್ರೋ, ನೋಡ್ಕೊಂಡು ಕೆಳಗಡೆ. ಗೈಸ್ ನಾನು ಹೇಳಿದ್ನಲ್ಲ ಮರ,
ಅದು ಬಂದು ಅಯ್ಯೋ ಹುಳಗಳೆಲ್ಲ ಇದಾವೆ ಇಲ್ಲಿ ಗೈಸ್. ಆದರೆ ನಮಗೆ 2-3 ಸಲ ಸೌಂಡ್ ಕೇಳಿಸ್ತು ನೋಡಿ ಗೈಸ್. ಇದೆ ಗೈಸ್ ಮರ ನೋಡಿ ಗೈಸ್ ಯಾವ ಥರ ಇದೆ ಗೈಸ್. ನಿಜವಾಗ್ಲೂ ಹೇಳ್ತೀನಿ, ನನಗಂತೂ ಫುಲ್ಲು ಕೈ ಕಾಲೆಲ್ಲ ಶೇಕಿಂಗ್ ಆಗ್ತೈತೆ. ನೀವು ನಂಬ್ತಿರೋ ಬಿಡ್ತೀರೋ ತಿರ್ಗಾ ಕೇಳ್ತೀವಿ ಬ್ರೋ. ஏய் சாலமோன் சூத்த முடியுங்கிறியா இங்கே பாரு ஃபோன் பண்ணால் சும்மா இரு. ಗೈಸ್ ನಾನು ನಿಮಗೆ ಹೇಳಿದ್ದೆ ಹೋದ ವಿಡಿಯೋದಲ್ಲಿ, ನಾವು ಬಂದರೂ ಒಟ್ಟಿಗೆ 3 ಜನನೇ ಬರೋದು ಅಂತ. ಈ ಸಲಿನೂ ಕೂಡ ನಾವು 3 ಜನ ಬಂದಿರೋದು. ಬೇಕಾದ್ರೆ ನೀವು ನೋಡ್ಬೋದು ತೆಂಗಿನಕಾಯಿ ಅಲ್ವಾ ಇದು? ಸುತ್ತಮುತ್ತ ನೋಡಿ ಬ್ರೋ. ಫುಲ್ಲು ಒಂದು ರೌಂಡ್ ಟಾರ್ಚ್ ಹಾಕಿ ಬ್ರೋ, ತೋರಿಸ್ಬಿಡೋಣ. ಫುಲ್ ನಾನು ಸೆಂಟ್ರಲ್ಲಿ ಗೈಸ್ ನೋಡ್ಕೊಳ್ಳಿ, ಬೇಕಾದ್ರೆ ನಾನು ತಿರ್ಗ್ತೀನಿ. ಯಾರಾದ್ರೂ ಇದ್ರೆ ನೋಡ್ಕೊಳ್ಳಿ, ಬೇಕಾದ್ರೆ ನಾವು ಸುಳ್ಳು ಹೇಳಲ್ಲ. ಫುಲ್ ಮರನೇ ಇದು ಫುಲ್ ಎಲ್ಲ ನೋಡಿ ಗೈಸ್. ನಾನು ಸುತ್ತ ಒಂದು ರೌಂಡ್ ತಿರ್ಗಿದೆ ಈಗ ನೋಡಿ. ಇಲ್ಲಿ ನಾನು ಹೇಳ್ನಲ್ಲ ಬಂದು ಇದು ಸೆಂಟರ್ ಮೈನ್ ಪಾಯಿಂಟ್ ಇದು ಇದೆ. ದೊಡ್ಡದು ಮರ, ಹುಣ್ಸೆಹಣ್ಣು ಮರ, ಮೈನ್ ಪಾಯಿಂಟ್ ಇದು ದೊಡ್ಡ ಮರ, ದೊಡ್ಡ ಹುಣ್ಸೆಹಣ್ಣು ಮರ. ನಮ್ಗೆ ಹತ್ರ ಹೋಗೋಕ್ಕೇನೆ ಸೀರಿಯಸ್ ಆಗಿ ಫುಲ್ಲು. ಬ್ರೋ ನೀನು ಯಾಕೆ ಬ್ರೋ ಆ ಥರ ಅಷ್ಟೊಂದು ಟೆನ್ಷನ್ ತಗೋತಾ ನೀಟಾಗಿ ನಾನು ಹೇಳ್ತಾ ಇದ್ದೀನಿ ಅವಾಗಿಂದ ಕೂಲಾಗಿ ತಗೊಳ್ಳಿ ಅಂತ. ನೀವು ಹೆವಿ ಫುಲ್ ಇದಾಗಿ ತಗೊಳ್ತಾ ಇದ್ದೀರಾ ಬ್ರೋ. ಆರಾಮಾಗಿ ತಗೊಳ್ಳಿ ಬ್ರೋ. ನೀವು ಬ್ರೋ ನೀವು ಮಾಡೋದ್ರಿಂದ ನಮಗೂ ಫುಲ್ಲು ಭಯ ಆಗ್ತೈತೆ ಬ್ರೋ. ಅರ್ಥ ಮಾಡ್ಕೊಳ್ಳಿ ಆಯ್ತಾ ಬ್ರೋ. ನೀನು ಕೆಟ್ಟ ಮಾತು ಮಾತಾಡ್ಬೇಡ ಬ್ರೋ. ನಿಜವಾಗ್ಲೂ ನೋಡ್ತಾ ಇಲ್ವಾ ಪಕ್ಕ ಅಲ್ಲಿ ಸೌಂಡ್ ಹೆಂಗ್ ಕೇಳಿಸ್ತು ಬ್ರೋ? ನನಗೂ ಕೇಳಿಸ್ತೈತೆ ಬ್ರೋ. ನೀನು ಹಂಗೆ ಮಾಡಿದ್ರೆ ನನಗೂ ಒಂಥರ ಫುಲ್ ಭಯ ಆಗುತ್ತೆ. ನಾವು ಆ ಮರದ ಹೋಗೊಂದು ಮೇಲ್ಗಡೆಯಿಂದ ಒಂದು ಇಟ್ಕೊಬರೋಣ ಬನ್ನಿ. ಎಲ್ಲರೂ 3 ಜನ ಹೋಗೋಣ ಬನ್ನಿ ಬ್ರೋ. ಮರದ ಮೇಲೆ ಹತ್ತದಲ್ಲ ಬ್ರೋ, ಆ ಮರದ ಹತ್ರ ಹೋಗೋಣ ಬನ್ನಿ ಬ್ರೋ. ನೀವು ಮಾಡ್ಕೊಂತ ಇದೀರಲ್ಲ, ನಮಗೂ ಟೆನ್ಷನ್ ಆಗ್ತೈತೆ ಬ್ರೋ. ಅರ್ಥ ಮಾಡ್ಕೊಳ್ಳಿ ಹಿಂದೆ ಏನಾದ್ರು ಸೌಂಡ್ ಬರ್ತೈತಲ್ಲ ಅಲ್ಲಿ ಬ್ರೋ. ಬರೋದು ಸಹಜ ಬ್ರೋ, ಅರ್ಥ ಮಾಡ್ಕೊಳ್ಳಿ. ನೀವು ಅದು ಓವರ್ ಆಗಿ ತಗೋತಾ ಇದ್ದೀರಾ. ಸ್ವಲ್ಪ ನೀಟಾಗಿ ಇದು ತಗೊಳ್ಳಿ, ಕೂಲಾಗಿರಿ ಬ್ರೋ. ಆ ಮರ ಹತ್ರ ಹೋಗೋಣ ಇವಾಗ ಬನ್ನಿ. ನೀವು ಕೂಲಾಗಿರಿ. ಕಿರ್ಚೋದು ಅದು ನಾರ್ಮಲ್ ಆಗಲೇ ಆಗುತ್ತೆ ಅದು ಬ್ರೋ. ಹೇಳೋರು ಆಲ್ರೆಡಿ ಹುಡುಗರುಗಳು ಯಾವ ಥರ ಆಗೈತೆ ಇಲ್ಲಿ ಏನಂತ ಎಕ್ಸ್ಪೀರಿಯೆನ್ಸು. ನೀವು ಅದು ಕಿರ್ಚ್ಕೊಳ್ಳೋದು ಮಾಡೋದಲ್ಲಂತ ಆಗುತ್ತೆ ಅಂತ ಹೇಳೋರೆ. ಅದೆಲ್ಲ ಆಗುತ್ತೆ ಬ್ರೋ. ನೀವು ನೀಟಾಗಿ ಆರಾಮಾಗಿ ಕೂಲಾಗಿರಿ. ಯಾಕೆ ಅಷ್ಟೊಂದು ಟೆನ್ಷನ್ ತೊಗೊತೀರಾ? ಬನ್ನಿ ಮರ ಹತ್ರ ಹೋಗೋಣ ಬನ್ನಿ ಬ್ರೋ. ನಡೀರಿ ಬ್ರೋ ಮುಂದೆ. ನಿಧಾನಕ್ಕೆ ಹೋಗಿ ಬ್ರೋ. ಬ್ರೋ ಕೂಲಾಗಿರಿ ಬ್ರೋ. ಬ್ರೋ ಸೌಂಡ್ ಆದರೂ ನೀವು ಟೆನ್ಷನ್ ತೊಗೊಬಿಡಿ. ನಾರ್ಮಲಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೇಳ್ತಾ ಇಲ್ವಾ? ಏನದು ನಡೀರಿಬೇಕು ಅಲ್ಲದು ಮುಂದೆ ನಡೀರಿ ಬ್ರೋ. ಗೈಸ್ ನಾವು ಆಲ್ರೆಡಿ ಮರ ಹತ್ರ ಬಂದ್ಬಿಟ್ವಿ ನೋಡಿ ಗೈಸ್. ಇದೇ ಮರ ಗೈಸ್, ಇದೆ ಹುಣ್ಸೆಹಣ್ಣು ಮರ ನೋಡಿ. ಸುತ್ತ ತೋರಿಸ್ತೀನಿ ಬ್ರೋ. ಏನಾಗೈತು ಗೈಸ್, ಮರ ನೋಡಿ ಯಾವ ಥರ ಐತೆ ಬ್ರೋ. ಇನ್ನೊಂಚೂರು ಮುಂದೆ ಹೋಗ್ತೀರಾ ಬ್ರೋ? ಈ ಹುಳ ಹೆಸರು ಏನಿತ್ತು ಗೊತ್ತಿಲ್ಲ. ನಡೀರಿ ಬ್ರೋ, ಒಂದು ಸ್ವಲ್ಪ ಮುಂದೆ ವಿಡಿಯೋ ಮಾಡ್ಕೊಳ್ಳೋಣ. ನೀವೇನು ಹೇಳಿ ನೀವು ಏನು ಬ್ರೋ? ಈ ದೊಡ್ಡ ಮರನ ಈ ಕೆಳಗಿಂದ ಅಲ್ಲ, ಈ ದೊಡ್ಡ ಮರನ ಕೆಳಗಿಂದ ಮೇಲೆ ತೋರಿಸ್ತಾ ಅಂದಿರಲ್ಲ, ಹೆಂಗ್ ತೋರ್ಸಕ್ಕಾಗುತ್ತಿದೆ? ಇಷ್ಟೇ ಸಾಕು ಬ್ರೋ, ಹಿಂಗೆ ವಿಡಿಯೋ ಮಾಡ್ಕೊತೀನಿ. ಈ ವಿಡಿಯೋದಲ್ಲಿ ಏನು ಸೌಂಡ್ ನಿಮ್ಗೆ ಕೇಳಿಸ್ತೈತೆ ಅನ್ನೋ ಗೊತ್ತಿಲ್ಲ. ಅವಾಗಿಂದ ಯಾರೋ ಚೂರು ದೂರದಿಂದ ಯಾರು ಕಿರ್ಚೋದು, ದೂರದಿಂದ ಮಾತ್ರನೇ ಎದುರಿಸ್ತಾರ. ನಾವು ಧೈರ್ಯ ಥರ ಆಗ್ತೈತೆ ಗೈಸ್. ನೀವು ನಂಬ್ತಿರೋ ಬಿಡ್ತಿರೋ, ನನ್ಗೆ ಹಾಗೆ ಕಿರ್ಚಿದ ತಕ್ಷಣ ಗೂಸ್ ಬಂಪ್ಸ್ ಆಗ್ಬಿಡ್ತು ಗೈಸ್. ದೂರದಿಂದ ಅಲ್ಲ, ಅವ್ರಿಗೆ ದೂರದಿಂದ ಮಾತ್ರನೇ ಎದುರಿಸಕ್ಕಾಗೋದು. ಧೈರ್ಯ ಇದ್ರೆ ಇಲ್ಲಿ ಎದುರುಗಡೆ ನನ್ಗೆ ಲೈಟಾಗಿ ಶೇಕಿಂಗ್ ಆಗ್ಬಿಡ್ತು ಬ್ರೋ. ಎದುರುಗಡೆ ಬಂದು ಎದುರಿಸಕ್ ಹೇಳಿ ಬ್ರೋ. ನೀವೇನು ಬ್ರೋ ಇಷ್ಟೊತ್ತು ಗಂಟ ಹೋಗೋಣ ಎದುರ್ಕೊಂತಿದ್ರಿ, ಇವಾಗ ಎದುರುಗಡೆ ಬಂದು ಎದುರುಗಡೆ ಬಂದು ಎದುರಿಸ್ಲಿ ಬ್ರೋ. ಇರಿ, ನಾನು ಹೇಳಿದ ಮರ ಬಂದಿದೆ ಗೈಸ್ ನೋಡಿ. ನಾನು ಸುತ್ತ ತೋರಿಸಿದ್ದೀನಿ ಈಗ ಬ್ರೋ. ಈಗ ಒಳಗಡೆ ಹೋಗೋಣ ಬನ್ನಿ ಬ್ರೋ. ಬನ್ನಿ ಹೋಗೋಣ, ಒಳಗಡೆ ಹೋಗೋಣ ಬ್ರೋ. ಪಾಸಾಗಿ ಬ್ರೋ, ಮುಂದೆ ಕೆಳಗಡೆ ನೋಡ್ಕೊಂಡೋಗಿ ಬನ್ನಿ ಬ್ರೋ. ಹಿಂಗೆ ನಾನು ನಿದ್ದೆ ಬರ್ತೈತೆ. ಹೋಗೋಣ ಬನ್ನಿ ಬ್ರೋ. ಆಯಿತು ಈಗ ಬ್ರೋ. ಇದೆ ಅಲ್ವಾ ದಾರಿ? ಇದು ಬಾಡಿ ಶೇಕಿಂಗ್ ಐತೈತೆ ಬ್ರೋ. ನನಗಂತೂ ಫುಲ್ಲು ಬ್ರೋ. ನಾವು ಅವತ್ತು ಬಂದಾಗಲ್ಲ ಒಂದು 2 ಮನೆ ಐತಲ್ವ,
ಅಲ್ಲಿ ಚಿಕ್ಕ ಚಿಕ್ಕದು. ಆ ಕಡೆ ಏ ಇಲ್ಲ ಬ್ರೋ, ಇಲ್ಲೇ ಮುಂದೆ. ಇದು ಆ್ಯಕ್ಚುಲಿ ಇದು ಈ ರೋಡ್ ಇಲ್ಲ, ಏ ಈ ಪಕ್ಕದ್ದಾ? ಮತ್ತು ನಾವು ಹೋಯ್ತಿರೋದು ಬೇರೆ ರೋಡಾ? ಇದು ಬೇರೆ, ಇದು ಹೊಸದು ಯಾವುದು. ಓಯ್ ಕರೆಕ್ಟ್ ಅಲ್ವಾ? ಏನು ಬ್ರೋ, ಅದು ಏನು ಗೊತ್ತಾ, ದೂರದಿಂದ ಮಾತ್ರನೇ ನಾನು ಕೇಳಿಸ್ತಾ ಇರೋದು, ಹತ್ರದಿಂದ ಯಾವುದು ಕೇಳಿಸ್ತಾ ಇಲ್ಲ. ಇಲ್ಲೂ ವಿಡಿಯೋದಲ್ಲಿ ಕೇಳಿಸೋ ಥರ ಅದು ಕೇಳಿಸ್ತೈತೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲದು ದೂರದಿಂದ ಯಾರೋ ಮಾತಾಡೋ ಥರ ಕಿರ್ಚೋ ಥರ ಕೇಳಿಸ್ತಾ ಇರೋದು. ಗೈಸ್, ನೀವು ನಂಬ್ತೀರಾ ಬಿಡ್ತೀರೋ? ಇರಿ ಒಂದು ನಿಮಿಷ ಬ್ರೋ, ಒಂದೇ ಒಂದು ನಿಮಿಷ ಇರಿ ಬ್ರೋ. ಇವ್ರಿಗೆ ನಾನು ಸುಳ್ಳು ಹೇಳಿದ್ರೆ ನನ್ನ ಕೈ ಶೇಕ್ ಆಯ್ತಾರ ತೋರಿಸ್ತೀನಿ ಇರಿ ಬ್ರೋ. ಗೈಸ್ ನೋಡಿ, ನನ್ನ ಕೈ ನೋಡ್ರಿ ಹೀಗೆ. ಒಂದು ನಿಮಿಷ ಬ್ರೋ, ಇದು ಇಟ್ಕೊಳ್ಳಿ ಒಂದು ನಿಮಿಷ. ಇರಿ ಬ್ರೋ, ಇವ್ರಿಗೆ ತೋರಿಸ್ತೀನಿ ನೋಡ್ರಿ ಗೈಸ್. ನನ್ನ ಕೈ ಯಾವ ಥರ ಶೇಕಿಂಗ್ ಆಯ್ತೈತೆ ಅಂದರೆ, ನಂಬ್ತಿರೋ ಬಿಡ್ತಿರೋ ಫುಲ್ ಬಾಡಿನೇ ನಡುಗ್ತೈತೆ ನನಗಂತೂ ಫುಲ್ಲು. ನಂಬ್ತಿರೋ ಬಿಡ್ತಿರೋ ಯಾವ ಥರ ಶೇಕಿಂಗ್ ಆಗ್ತೈತೆ ಅಂದರೆ ನೋಡ್ರಿ, ನಡುಗ್ತೈತೆ. ನಿಮ್ಗೆ ಆ ವೀಡಿಯೋದಲ್ಲಿ ಕಾಣಿಸ್ತೈತೆ ಅನ್ನೋ ಗೊತ್ತಿಲ್ಲ ನನಗೆ. ಹೆವಿ ಅಂದರೆ ಹೆವಿ, ಹಾಗೇ ಗೂಸ್ ಬಂಪ್ಸ್ ಐತೆ ನೋಡ್ರಿ. ಹಿಂಗೆ ಕಾಣಿಸ್ತೈತೆ ನೋಡ್ರಿ, ನೋಡಿದ್ರಾ? ಯಾಕೆ ಸುಳ್ಳು ಹೇಳಿ ಬ್ರೋ? ಈ ಗಿಡ ಇದು ಅಡ್ವರ್ಟೈಸ್ಮೆಂಟ್ ಎಲ್ಲ ತೋರಿಸ್ತಾರಲ್ವಾ? ಯಾವುದು? ಇಲ್ಲಿ ಯಾವ ಬ್ರೋ? ಇದು ಮುಳ್ಳು. ಹ್ಞೂ, ಅದೆಲ್ಲ ಕಡೆ ಇರುತ್ತೆ ಬ್ರೋ. ಸಿಗೋದು ಇಲ್ಲ ಬ್ರೋ, ಅದೆಲ್ಲ ಕಡೆ ಇರುತ್ತೆ. ನೋಡಿ ಏ ಬಿಡಿ ಬ್ರೋ, ಏನು ಕೇಳ್ತೀರಾ? ಆ ಗಿಡ ತಗೊಂಡು ನಮ್ಗೇನಾಗಬೇಕು? ಏ ಬ್ರೋ ಬನ್ನಿ ಬ್ರೋ, ನೀವು ಬ್ರೋ ಇಲ್ಲಿ ದಾರಿ ಐತೆ ಬ್ರೋ. ಬ್ರೋ ಬನ್ನಿ ಬ್ರೋ, ಬ್ರೋ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಬ್ರೋ. ಅದು ಇದು. ಓ ಇದ್ದ ರೈಸ್. ನಮ್ಮ ಬ್ರದರ್ ಕೇಳ್ತವ್ರೆ, ಈ ಗಿಡದ ಹೆಸರು ಏನಂತ ಗೊತ್ತಿಲ್ಲಂತೆ. ಕಮೆಂಟಲ್ಲಿ ಯಾರಿಗಾದ್ರೂ ಗೊತ್ತಿದ್ರೆ ಹಾಕ್ಬಿಡಿ. ನನಗೂ ಗೊತ್ತಿಲ್ಲ ಈ ಗಿಡದ ಹೆಸರು ಏನಂತ. ಗಿಡ ನೋಡಕ್ ಬಂದಿರೋದ ಬೇರೆ ಏನಾದ್ರು ನೋಡಕ್ ಬಂದಿರೋದ ಹೇಳಿ? ನನಗೂ ಬ್ರೋ. ಏನ್ ಬ್ರೋ? ಇದು ನೋಡಿ, ಸಮಾಧಿ ಅಲ್ವಾ ಅದು? ಏ ಸಮಾಧಿನ ಬ್ರೋ? ಸಮಾಧಿ ಗೈಸ್, ಕಾಣಿಸಿಲ್ಲ ಬ್ರೋ. ನೀವು ಹಂಗೆ ಮಾತಾಡ್ಬಿಡ್ರಿ ಬ್ರೋ. ಯಾಕೆ ಬ್ರೋ ನೀನೇ ಗಾಬರಿ ಆಯ್ತೈತೆ ಬ್ರೋ? ಅವಾಗಿಂದ ದಾರಿ ಐತಲ್ಲ ಬ್ರೋ ಇಲ್ಲಿ. ಗೈಸ್ ಅಲ್ಲಿ ಏನೋ ಸಮಾಧಿ ಐತೆ ಅಂತ ಹೇಳ್ತಾರೆ. ಏ ಸಮಾಧಿನ ಬ್ರೋ ಅದು? ಬನ್ನಿ ಹಿಂದೆ ಬನ್ನಿ. ಯಾಕೆ ಬ್ರೋ? ಬನ್ನಿ, ಈ ಟೈಮಲ್ಲಿ ಬನ್ನಿ. ಏ ಬನ್ರಿ ಬ್ರೋ, ದೇವ್ರು ಇದ್ದಾನೆ. ಬ್ರೋ ದೇವ್ರ ಅವನೇ, ಬನ್ನಿ ಬ್ರೋ. ಗೈಸ್ ಅಯ್ಯೋ ಬ್ರೋ, ಇದು ಹುಣಸೆ ಹಣ್ಣು ಮರ ಬ್ರೋ. ಇದು ಮೈನ್ ಅನ್ಸುತ್ತೆ, ಅದಕ್ಕೆ ಇದು ಏನೋ ಮಾಡೋರು. ಬನ್ನಿ ಹೋಗೋಣ, ಬನ್ನಿ. ಎಲ್ಲಿಗೆ? ಬನ್ನಿ ಬ್ರೋ, ಯಾವ ಕಡೆ ಒಂದು ಹೋಗೋಣ? ಈ ಕಡೆ ಯಾವ್ದೈತೆ ದಾರಿ? ಅವತ್ತು ಇಳಿದ್ವಲ್ಲ, ಅಲ್ಲಿಂದ ಹೋಗ್ಬೇಕು ಬ್ರೋ. ಹೋದ್ರೆ ಹಾ ಬನ್ನಿ, ಸ್ವಲ್ಪ ಮೈ ಬೇರೆ ತರ ಐತಿ. ಇದು ಎರಡನೇ ಗೈಸ್, ಇದು ನಾವು ಎರಡನೇ ಟೈಮ್ ಬರ್ತಾ ಇದೀವಿ. ಎರಡನೇ ಟೈಮ್ ಬಂದಾಗ ನಾವು ಅವತ್ತು ಡೇ ಬಂದಿದ್ವಿ ಅಂದ್ರೆ ಬೆಳಗ್ಗೆ ಬಂದಿದ್ವಿ. ಅಂದ್ರೆ ಈ ಸೈಡ್ ಇಂದ ಬಂದಿಲ್ಲ, ನಾವು ಆ ಸೈಡ್ ಇಂದ ಬಂದು ಇಲ್ಲಿ ನೋಡ್ರೆ ಆ ಸೈಡ್ ನಾವು ಹೋಗಿರೋದು. ಈ ಸೈಡ್ ತುಂಬಾ ಡೇಂಜರ್ ಆಗೈತೆ. ಇದು ನಾವು ನಾಳೆ ಬರೋಣ ತಿರ್ಗಾ ಬ್ರೋ. ನಾಳೆ ಬನ್ನಿ ಬ್ರೋ, ಆ ಕಡೆಯಿಂದ ಹೋಗೋಣ ಬನ್ನಿ ಬ್ರೋ. ಇಲ್ಲ ಹಗಲೊತ್ತು ನಾವು ನೋಡ್ಕೊಂಡ್ ಬಂದು ರಾತ್ರಿ ಹೊತ್ತು ಬೇಕಾದ್ರೆ ಎತ್ತಾನ. ಯಾಕಂದ್ರೆ ಇದು ಬೇರೆ ತರ ಐತಿ. ಇದು ವಿಚಾರಿಸ್ಕೊಂಡು ಎತ್ತಾನ. ಇದು ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಗೈಸ್. ಇನ್ನೊಂದು ಹೇಳ್ತೀನಿ. ಯಾಕೆ ಫುಲ್ಲು 3 ಜನನೂ ಫುಲ್ ಭಯ ಆಗ್ತೈತೆ ಗೈಸ್. ಇವತ್ತು ನಾವು ನಮ್ಮ ಬ್ರದರ್ಸ್ ಎಲ್ಲ ಇಬ್ರು ಹೋಗ್ಬಿಡೋಣ ವಾಪಸ್ಸು, ಸಾಕು. ತಿರ್ಗಾ ನೆಕ್ಸ್ಟ್ ಸ್ಟೋರಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅಲ್ಲಿ ಬೇರೆ ಸ್ಮಶಾನ ಐತೆ, ಅಲ್ಲಿ ಬೇರೆ ತರ ಐತೆ. ನಿಮಿಷ ಬ್ರೋ, ಇನ್ನೊಂದು ಟೈಮ್ ವಿಡಿಯೋ ಬ್ರೋ. ಸರಿಲ್ಲ, ಬನ್ನಿ ಬ್ರೋ. ಯಾಕೆ ಬ್ರೋ? ಸರಿಲ್ಲ, ಬಾ ಬ್ರೋ. ಗೈಸ್ ನಮ್ಮ ಬ್ರದರು ಇನ್ನೊಂದು ಟೈಮ್ ವಿಡಿಯೋ ಮಾಡೋಣ ವಾಪಸ್ಸು ಅಂತ ಹೇಳ್ತಾನೆ ಬ್ರೋ. ಅವರು ಅದು ಗೈಸ್ ಅದು ನಾನು ಹೇಳ್ನಲ್ಲ, ಅವರು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಹೇಳಿದ್ರು ಅಂತ. ಏನು ಗೊತ್ತಾ ಗೈಸ್, ಇಲ್ಲಿ ಬಂದ್ಬಿಟ್ಟು ಗೈಸ್ ಹೇಳ್ತೀನಿ ಬ್ರೋ. ನನ್ನ ಫೇಸ್ ತಗೊಳ್ಳಿ ಬ್ರೋ, ನಾನು ಕ್ಯಾಪ್ಚರ್ ಮಾಡಿ ನನ್ನ ಹಿಡೀರಿ. ಇರಿ ಬ್ರೋ ಒಂದು ನಿಮಿಷ. ಇನ್ನೊಂದು ಏನಂದರೆ, ನಾನು ಅವತ್ತು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಹೇಳಿದ್ರು ಅನ್ನಲ್ಲ, ಅವರು ಅವತ್ತು ಏನು ಹೇಳಿದ್ರು ಅಂದರೆ, ನಾನು ಹಾಗೆ ಮರ ತೋರಿಸಿದ್ನಲ್ಲ, ಆ ಮರದ ಮೇಲೆ ಯಾರೋ ಕೂತ್ಕೊಂಡು
ಅಳೋ ಥರ ಅವ್ರಿಗೆ ಕೇಳಿಸಿರೋದು. ಅವ್ರು ಏನೋ ಹಿಂಗೆ ಬಂದಿದ್ದಾರೆ ಅಂದರೆ ಅವರು ಸ್ವಲ್ಪ ಡ್ರಿಂಕ್ ಏನೋ ಮಾಡಕ್ಕೆ. ಏಯ್ ಬ್ರೋ ಏನು ಬ್ರೋ ಸೌಂಡು? ಏನು ಬ್ರೋ ಸೌಂಡು? ಎರಡು ಕಡೆ ಸೌಂಡ್ ಕೇಳಿಸ್ತೈತೆ. ಅಯ್ಯೋ ಗೈಸ್ ನಿಜವಾಗ್ಲೂ ನೋಡಿ ಯಾವ ಥರ ಗೂಸ್ ಬಂಪ್ಸ್ ಐತೈತೆ ಅಂದ್ರೆ ನನಗೆ ನೋಡಿ ತಿರ್ಗಾ ನೋಡಿ ಎರಡು ಕಡೆ ಯಾವ ಥರ ಗೂಸ್ ಬಂಪ್ಸ್ ಐತೈತೆ ಅಂದರೆ ಸೀರಿಯಸ್ ಆಗಿ ಬ್ರೋ ಅವ್ರಿಗೊಂದು ಹೇಳ್ಬಿಡ್ತೀನಿ. ಇಲ್ಲಿ ಅವತ್ತು ಯಾರಂತ ಗೊತ್ತಿಲ್ಲ ಮರದ ಮೇಲೆ ಕುತ್ಕೊಂಡು ಅಳ್ತಿದ್ರಂತೆ. ನಾನು ಇವಾಗ ಮರ ತೋರಿಸಿದ್ರ ದೊಡ್ಡ ಮರ ಅಂತ. ಈ ಮರನಾ? ಈ ಮರ ಅಲ್ಲ ಬ್ರೋ, ಹಾಗೆ ಅಲ್ಲಿ ವಿಡಿಯೋ ಮಾಡ್ಕೊ ಬಂದ್ವಲ್ಲ ಬ್ರೋ. ಮತ್ತೆ ಈ ಮರ ಒಂಥರ ವಿಚಿತ್ರ. ಏನೋ ಇದು ಮರ ಬ್ರೋ. ಆ ಮರದ ಮೇಲೆ ಯಾರೋ ಕುತ್ಕೊಂಡು ಅಳೋ ಥರ ಆಗೈತೆ. ಅವ್ರು ಏನು ಮಾಡಿದ್ದಾರೆ ಎಲ್ಲ ಬಂದ್ಬಿಟ್ಟಿದ್ದಾರೆ. ಅವ್ರು ಬಂದು ಎಂತಕ್ಕೆ ಹೋಗಿದ್ದಾರೆ ಅಂದರೆ ಡ್ರಿಂಕ್ ಮಾಡೋಕ್ಕೆ ಹೋಗಿರೋದು. ಈ ಜಾಗ ಎಲ್ಲ ಪಾಳು ಬಿದ್ದೈತಲ್ಲ ಆ ಟೈಮಲ್ಲಿ. ಏನು ಬ್ರೋ ಸೌಂಡ್? ಗೈಸ್ ನಿಜವಾಗ್ಲೂ ಹೇಳ್ತೀನಿ ಹೆಂಗೆ ಸೌಂಡ್ ಸೈತೈತೆ ಅಂದರೆ ಇಲ್ಲಿ ನಿಂತ್ಕೊಳ್ಳೋಕ್ಕಾಯ್ತಲ್ಲ. ನಿಜವಾಗ್ಲೂ ಇವತ್ತು ನಾವು ವೀಡಿಯೋ ಮಾಡೋಣ ಅಂತ ಬಂದು ಎದುರುಕೊಂಡು ಹೋಗ್ತಾ ಇದ್ದೀವಿ 3 ಜನನೂ. ಅರೆ ಈ ವಿಡಿಯೋ ತಿರ್ಗಾ ಬ್ರೋ ಕಂಟಿನ್ಯೂ ಅಲ್ಲ ಗೈಸ್ ಇರೇ ಬ್ರೋ. ಇದು ದೊಡ್ಡದು. ನಾವು ಇವತ್ತು ನೀವು ಮಾಡಿರೋದು ಬಂದು ವೆರಿ ಫ್ರೆಂಡ್ ಬ್ರೋ. 1 ನಿಮಿಷ ಬ್ರೋ, ನಾನು ಹೇಳ್ಬಿಟ್ಟು ಮಾಡಿರೋದು ಬಂದು 15% ವೀಡಿಯೋ ಮಾಡಿರೋದು. ಇನ್ನೂ 45% ಬಾಕಿ ಇದೆ. ಇನ್ನೂ ಒಳಗಡೆ ಫ್ಯಾಕ್ಟ್ರಿ ತೋರಿಸಿಲ್ಲ ನಾನು ನಿಮಗೆ. ಸೌಂಡ್ ಆಗ್ತೈತೆ ಗೈಸ್, ಆದರೂ ನಿಜವಾಗ್ಲೂ ನಮ್ಗೆ ಸೌಂಡ್ ಆಗ್ತೈತೆ, ತಡ್ಕೊಳಕ್ಕಾಗ್ತಾಯಿಲ್ಲ. ಅಂದರೆ ಹೇಳ್ನಲ್ಲ ನೆಕ್ಸ್ಟ್ ವೀಡಿಯೋ ಒಂದು ಫುಲ್ ಕಂಪ್ಲೀಟ್ ಮಾಡ್ತೀವಿ. ಹೆವಿ ಸೌಂಡ್ಸ್ಗಳೈತಿದೆ ಗೈಸ್, ನಮ್ಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ನಿಜವಾಗ್ಲೂ ನಾನು 2 ಸಲ ತೋರಿಸಿ ನಿಮಗೆ ಗೂಸ್ ಬಂಪ್ಸ್ ಆಗಿರೋದು. ಹೆವಿ ಸೌಂಡ್ಸ್ಗಳು ಇದರಲ್ಲೇನು ನಾನು ಕೇಳಿಸಿದೆ ಅನ್ನೋದು ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ನಾನು ಹೇಳ್ತೀನಿಲ್ವಾ ಫುಲ್ ವೀಡಿಯೋ ಕಂಪ್ಲೀಟ್ ಮಾಡಿ ಹೋಗ್ತೀವಿ. ನಾವು ಟ್ರೈ ಮಾಡ್ತೀವಿ. ಅಮಾವಾಸ್ಯೆ ಏನಾದರೂ ಬಂದರೆ ಅವತ್ತೊಂದು ದಿವಸ ಹೋಗೋಕ್ಕೆ ಟ್ರೈ ಮಾಡ್ತೀವಿ ಗೈಸ್. ಅಲ್ಲಿ ಗಂಟ ನೀವು ಕಾಯಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಆದರೆ ಅವ್ರು ಬಂದು ಅವ್ರು ಅಲ್ಲಿ ನಾಯಿ ಕಿರಿಸ್ತಾ ಇದೆ ಗೈಸ್ ಹೆವಿ ಬ್ರೋ. ಆ ಕಡೆ ಹಿಡೀರಿ ಬ್ರೋ, ಆ ಕಡೆ ಇರಿ ಬ್ರೋ. ಅಯ್ಯೋ ಕೇಳಿಸ್ತೈತಿ ಇವಾಗ ಕ್ಲಿಯರ್ ಕೇಳಿಸ್ತೈತೆ ಗೈಸ್. ನೋಡಿ ಗೈಸ್, ಅವ್ರು ಕೇಳಿಸ್ಲಿ ನೀವು ಕೇಳಿಸ್ತೈತೆ ಬ್ರೋ. ಅವ್ರು ಕೇಳಿಸ್ಲಿ ಕೇಳಿಸ್ತೈತೆ ಗೈಸ್. ಕೇಳಿಸುತ್ತಾ ನಿಮ್ಗೆ ಸೌಂಡ್ ಕೇಳಿಸ್ತಾ? ನಾ ಯಾವ ಥರ ಸುಮ್ಮನೆ ರೀ ಓಕೆ ಬನ್ನಿ, ಈ ಕಡೆ ತಿರ್ಗಿಸಿ ಬ್ರೋ ನನ್ನ ಕಡೆ. ಗೈಸ್ ಹೇಳ್ನಲ್ಲ ಹೆವಿ ಸೌಂಡ್ಸ್ಗಳಾಗ್ತೈತೆ. ಇವತ್ತು ನಾವು ಹೋಗ್ತಿದ್ದೀವಿ. ನೆಕ್ಸ್ಟ್ ಟೈಮ್ ನಾನು ಬಂದು ವೀಡಿಯೋ ಫುಲ್ ಕಂಪ್ಲೀಟ್ ಮಾಡ್ತೀನಿ. ಅದೇನಾದರೂ ಆಗಿರಲಿ ಫುಲ್ಲು ಧೈರ್ಯ ತಗೊಂಡು ನೆಕ್ಸ್ಟ್ ಟೈಮ್ ಬಂದು ವೀಡಿಯೋ ಮಾಡ್ತೀವಿ. ಅದು ನಮ್ಮ ಚಾಲೆಂಜು. ಏನಂತೀರಾ ಬ್ರೋ? ನೆಕ್ಸ್ಟ್ ಟೈಮು ಬರೋಣ ನೋಡಿ. ಏನಂತೀರಾ? ಬರ್ತೀನಿ ಕೊಡಿ ಬ್ರೋ. ನಮ್ಮ ಜನಗಳ್ಗೆ ಹೇಳ್ಬಿಡಿ ಬ್ರೋ, ನೆಕ್ಸ್ಟ್ ಟೈಮ್ ಬರ್ತೀವ ಇಲ್ವಾ ಅಂತ. ಏನು ಹೇಳ್ತೀರಾ? ನಿಮ್ಮ ಇಲ್ಲಿ ಏನಾಯಿತು, ಯಾವ ಥರ ಆಯಿತು ನಮಗೆಲ್ಲರಿಗೂ ಹೇಳ್ಬಿಡಿ ಗೈಸ್. ನೆಕ್ಸ್ಟ್ ವಿಡಿಯೋ ಫುಲ್ ಅಪ್ ಮಾಡ್ತೀವಿ, ನಿಮಗೆ ವಿಡಿಯೋ ಕಳಿಸ್ತೀವಿ, ನೋಡಿ ಎಂಜಾಯ್ ಮಾಡಿ ಗೈಸ್. ನಾನು ವೀಡಿಯೋದಲ್ಲಿ ಹೇಳಿದೆ ಇವ್ರು ಬಂದು ತಮಿಳವರು, ಅವ್ರಿಗೆ ಅಷ್ಟಾಗಿ ಕನ್ನಡ ಬರೋಲ್ಲ. ಯಾಕಂದ್ರೆ ನಾನು ಇವಾಗ ಅವ್ರು ತಮಿಳಲ್ಲಿ ಮಾತಾಡಿಸಿದ್ರೆ ಕೆಲವ್ರಿಗೆ ಇಲ್ಲಿ ತಮಿಳ್ ಬರೋಲ್ಲ. ಅದರಿಂದಾಗಿ ನಾನೇ ಹೇಳಿದೆ ಕನ್ನಡದಲ್ಲೇ ಮಾತಾಡಿ, ನಿಮ್ಗೆ ಹೆಂಗೆ ಬರುತ್ತೋ ಅಷ್ಟೇ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದೆ ಗೈಸ್. ಆದರೆ ಹೆವಿ ಇಲ್ಲಿ ನಮಗೆ ಆಗ್ತಾಯಿಲ್ಲ ಗೈಸ್. ನೆಕ್ಸ್ಟು ಅಮಾವಾಸ್ಯೆ ಯಾವಾಗಾದರೂ ಬಂದು ವೀಡಿಯೋ ಮಾಡ್ತೀವಿ ಅಂತ ನಾವು ಹೇಳ್ತಿದ್ದೀವಿ. ಬಂದು ಪಕ್ಕ ಕಂಪ್ಲೀಟ್ ಮಾಡ್ತೀವಿ. ನಿಮ್ಗೆ ಅಲ್ಲಿ ಒಳಗಡೆ ನಾನು ಅದೇ ತಗೊಳ್ಳಿ ಬ್ರೋ, ಹಿಡ್ಕೊಳ್ಳಿ. ಒಳಗಡೆ ನಾನು ಹೇಳಿದ್ನಲ್ಲ ಇದು ಏನು ಬ್ರೋ, ಎತ್ತಿ ಬ್ರೋ, ಯಾಕೆ ಬ್ರೋ? ಒಳಗಡೆ ಫ್ಯಾಕ್ಟ್ರಿ ಎಲ್ಲ ಐತೆ. ಇದು ಮಾಡ್ತೀನಿ, ವೀಡಿಯೋ ಮಾಡ್ತೀನಿ, ಕಂಪ್ಲೀಟ್ ಮಾಡ್ತೀನಿ. ಬರ್ತೀವಿ ನೆಕ್ಸ್ಟ್ ಟೈಮು. ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಬ್ರೋ ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಏನಾಯ್ತು ಎಕ್ಸ್ಪೀರಿಯನ್ಸ್ ಹೇಳಿ ಬ್ರೋ, ನೀವೇ ಹೇಳಿ ಬ್ರೋ. ಬನ್ನಿ ಮನೆಯಾಗ ಇನ್ನೇನೈತೆ ಹೇಳಿ ಬ್ರೋ, ಏನಾಯ್ತು ಅಂತ ಹೇಳಿ ಬ್ರೋ. ನಿಮ್ಗೆ ಏನಾಯ್ತು ಅಂತ ಹೇಳಿ ಬ್ರೋ. ಅಂದರೆ ಬಂದು ಸರಿಯಿಲ್ಲ ಟೈಮು. ಆ್ಯಕ್ಚುಲಿ ನಾನು ಹೇಳಿದ್ದು ಟೈಮ್ ಅಲ್ಲ ಬ್ರೋ, ನೆಕ್ಸ್ಟ್ ಟೈಮ್ ವಿಡಿಯೋ ಗೈಸ್. ನಾನು ಅದೇ ಹೇಳಿ ಬ್ರೋ, ಈ ಕಡೆ ನಾನು ಹೇಳಿದ್ನಲ್ಲ ಇವರು ಬಂದು ಅವತ್ತು ಅಮಾವಾಸ್ಯೆ ಅಂತ ಹೇಳಿದ್ರು. ಯಾರು ನಮ್ಮ ಬ್ರದರ್ ಹೇಳಿದ್ರಲ್ಲ, ಅವ್ರು ಬಂದು ಅಮಾವಾಸ್ಯೆ ಟೈಮ್ ಏನೋ ಬಂದಿದ್ದು, ಇಲ್ಲಿ ಬಂದು ಡ್ರಿಂಕ್ ಏನೋ ಮಾಡೋಕ್ಕೆ ಬಂದಿದ್ದು ಅಂತ ಹೇಳಿದ್ದು. ಅವ್ರಿಗೆ ಏನೈತೆ ಅಂದರೆ ಅದೇ ಮರದ ಮೇಲೆ ಕುತ್ಕೊಂಡು ಯಾರೋ ಅಳ್ಳೋ ಥರ ಆಗೈತೆ. ಅವ್ರೇನು ಮಾಡ್ಬಿಟ್ಟವ್ರು, ಎಲ್ಲ ಬಂದ್ಬಿಟ್ಟಾರೆ ಗೈಸ್. ನಾನು ಇದು ಹೇಳ್ತಾ ಇದ್ದೀನಿ ಅವಾಗಿಂದ ವೀಡಿಯೋ. ಆ ಹೇಳೋ ಟೈಮಲ್ಲಿ ನಾನು ಏನೋ ಸೌಂಡ್ ಬರ್ತಾಯಿದ್ದೆ, ಅದ್ರ ಏನು ಕಾಣಿಸ್ತಾ ಇಲ್ಲ ನಮ್ಮ ಕಣ್ಣಿಗೆ, ಏನೇನು ಕಾಣಿಸ್ತಾ ಇಲ್ಲ ಇಲ್ಲಿ. ಅವಾಗಿಂದ ಏನಾದರೂ ನಾಯಿ ಹೇಳೋ ಥರ ಸೌಂಡ್ ಬರ್ತೈತೆ, ಆಮೇಲೆ ಯಾರೋ ಏನೋ ಕೂಗೋ ಥರ ಸೌಂಡ್ ಬರ್ತೈತೆ. ಇಲ್ಲಿ ಕೇಳಿಸ್ತೋ ವೀಡಿಯೋದಲ್ಲಿ ಬಂತೋ ನಮಗೇನೋ ಗೊತ್ತಿಲ್ಲ. ಆದರೆ ಹೇಳ್ನಲ್ಲ ನೆಕ್ಸ್ಟ್ ಟೈಮು
ನಾವು ಏನೇ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಬಂದು ನೆಕ್ಸ್ಟ್ ಟೈಮ್ ವೀಡಿಯೋ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಅದು ನಮ್ಮ ಅಂದ್ಕೊಂಡಿದ್ದೀನಿ ಕಂಪ್ಲೀಟ್ ಮಾಡಲೇಬೇಕು ಅಂತ. ಓಕೆ ಗೈಸ್, ಇವತ್ತು ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀವಿ. ಬೈ ಗೈಸ್. ಇನ್ನೊಂದು ಏನಂದರೆ, ನಾವು ಬರೋ ಟೈಮ್ಗೆ ಯಾರೋ ನಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿರೋ ಥರ ಅನಿಸ್ತಿದೆ. ಯಾರಂತ ಗೊತ್ತಾಗಿಲ್ಲ. ನಾವು ವೀಡಿಯೋವನ್ನು ಮಾಡೋಕ್ಕಾಗಿಲ್ಲ. ಯಾವ ಥರ ಎದುರುಕೊಂಡು ಈಚೆಗೆ ಓಡಿ ಬಂದಿದ್ದೀವಿ ಅಂದರೆ ಅಷ್ಟು ಎದುರುಕೊಂಡು ಈಚೆ ಬಂದಿದ್ದೀವಿ. ಈ ವಿಡಿಯೋದಲ್ಲಿ ಏನು ಶೂಟ್ ಆಯಿತೋ ಏನೋ ಗೊತ್ತಿಲ್ಲ, ಏನು ಕಾಣಿಸಿಲ್ಲ ಬಿಡಿ ನಮಗೆ. ಆದರೆ ದೂರದಿಂದ ಯಾರೋ ಕಿರ್ಚೋದು, ಅಳೋದು ಆ ಥರ ಸೌಂಡ್ ಆಯ್ತಿತ್ತು. ಏನಂತ ನಮ್ಗೆ ಗೊತ್ತಿಲ್ಲ ಗೈಸ್. ಅಷ್ಟೇ ಬ್ರೋ, ನಿಮ್ಗೇನೋ ಕಾಣಿಸ್ತು ಅಂದರೆ ಹಾಗೆ ಏನೋ ಹೇಳಿದ್ರಿ ನಮಗೆ. ಇಲ್ಲೂ ಈ ವಿಡಿಯೋದಲ್ಲಿ ಹೇಳಿದ್ವಿ, ವಿಡಿಯೋ ಮಾಡ್ತಾಯಿದ್ದೀನಿ ಹೇಳಿ. ಇದು ಒಳಗೂ ವಿಡಿಯೋ ಮಾಡಕ್ಕೆ ಹೋಗಿದ್ದು ಬ್ರೋ. ಅದೆಲ್ಲ ಬ್ರೋ, ಬರೋ ಟೈಮ್ಗೆ ಏನಾಯ್ತು ಅಂತ ಹೇಳಿ ಬ್ರೋ. ಅದೇ ಬರೋ ಟೈಮು ಯಾರೋ ಬ್ಲ್ಯಾಕ್ ಆಗಿ ಫುಲ್ಲು ಐತೆ ಗೈಸ್, ನಾವು ಯಾರೂ ನೋಡಿಲ್ಲ, ಇವರೇ ನೋಡಿರೋದು. ಅದು ಅವ್ರು ಏನು ಹೇಳ್ತಾವ್ರೆ ಅಂದರೆ, ಒಂದು ನಿಮಿಷ ಬ್ರೋ, ನಮ್ಗೆ ಹೇಳಿದ್ರು ಅವರು. ಅಲ್ಲಿ ನಾವು ಹಿಂದೆ ನಾವು ಬರ್ತಿದ್ವಲ್ಲ, ಆ ಟೈಮಲ್ಲಿ ಯಾರೋ ನಮ್ಮನ್ನ ಫಾಲೋ ಮಾಡ್ಕೊ ಬರೋ ಥರ ಅನಿಸ್ತು ಬ್ರೋ ಗೈಸ್. ಆ ಟೈಮಲ್ಲಿ ಇವ್ರು ಹಿಂದೆ ತಿರುಗಿ ನೋಡಿದಾಗ ಏನಾಯ್ತು ಬ್ರೋ? ಏನು ನೋಡಿದೆ ಅಂದರೆ ಹೇಳಿ. ಫುಲ್ಲೈತೆ. ಏನು ನೋಡಿದ್ರಿ? ನಿಜಾನ ಸುಳ್ಳ ನಿಜ ಹೇಳ್ಬೇಕು, ಸುಮ್ಮನೆ ಹೇಳ್ಬಾರ್ದು. ನಿಜಪ್ಪ, ಕರೆಕ್ಟಾಗಿ ಹೇಳಿ. ಬ್ಲ್ಯಾಕ್ ಲಾಸ್ಟ್ ಮೂಲೆಯಲ್ಲಿ ಬಂದು ಟರ್ನ್ ಆಗಿ ತಿರುಗಿ ನೋಡ್ತೀನಿ ಗೈಸ್. ಈಗೂ ಅಲ್ಲಿ ಒಳಗಡೆ ಸೌಂಡ್ ಕೇಳಿಸ್ತಾನೆ ಐತೆ. ನಾವು ಯಾವ ಥರ ಗಾಬರಿಯಾಗಿ ಈಚೆ ಬಂದಿದ್ದೀವಿ ಅಂದರೆ ನಿಮಗೆ ನಾನು ಆಲ್ರೆಡಿ 2-3 ಸಲ ನಾನು ಗೂಸ್ ಬಂಪ್ಸ್ ಆಗಿರೋದೆಲ್ಲ ತೋರಿಸಿದ್ದೀನಿ. ನಾವು ಆಲ್ರೆಡಿ ನೋಡಿ ಗೈಸ್, ಇದು ಬಂದು ಮೇನ್ ರೋಡಿಗೆ ಬಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀವಿ. ಎಷ್ಟು ಭಯ ಪಟ್ಕೊಂಡು ಬಂದೀವಿ ಅಂದರೆ ಏನು ಕಾಣಿಸ್ತಾ ಇಲ್ಲ. ದೂರದಿಂದ ಯಾರೋ ಅಳ್ಳೋ ಥರ, ಮತ್ತು ನಾಯಿ ಅಳ್ಳೋ ಥರ, ಮತ್ತು ಯಾರೋ ಕಿರ್ಚಿ ಕೂಗೋ ಥರ ನಮ್ಗೆ ಅನಿಸಿದ್ದು. ಇವರು ಏನೋ ಹಿಂದೆ ನೋಡಿದ್ರು ಅಂತ ಹೇಳಿದ್ರು. ನಮಗಂತೂ ಏನು ನೋಡೋಕ್ಕಾಗಿಲ್ಲ. ಅಲ್ಲಿ ನಾವು ಅಷ್ಟು ಗಾಬರಿಯಾಗಿ ಎಲ್ಲ ಈಚೆ ಬಂದ್ಬಿಟ್ಟಿದ್ದೀವಿ ಗೈಸ್. ನಾನು ಅದಕ್ಕೆ ಅವ್ರು ಕೇಳೋದು ಅಂದ್ಬಿಟ್ಟು ಇದೊಂದು ವೀಡಿಯೋ ತೊಗೊಂಡೆ, ವೀಡಿಯೋ ಮಾಡ್ತಾಯಿದ್ದೀನಿ. ಸರಿ ಗೈಸ್, ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬ್ರೋ. ನಿಮ್ಗೇನು ಅನಿಸ್ತು ಬ್ರೋ? ನಿಮ್ಗೇನು ಅನಿಸ್ತು ಹೇಳಿ ಗೈಸ್. ನಮ್ಮಿಬ್ರಿಗಿನ ಜಾಸ್ತಿ ಗಾಬರಿ ಮತ್ತು ಟೆನ್ಷನ್ ತೊಗೊಬಿಟ್ಟವ್ರು ಫುಲ್ಲು ಟೆನ್ಷನ್ ತೊಗೊಬಿಟ್ಟವ್ರು ಇವರು. ಇನ್ನೊಂದೇನೆಂದರೆ, ಇವ್ರು ಟೆನ್ಷನ್ ತೊಗೊಂಡು ನಮಗೆ ಫುಲ್ ಎದುರಿಸ್ಬಿಟ್ರಾ. ಅದರಿಂದನೇ ನಮ್ಮ ವೀಡಿಯೋ ಕಂಪ್ಲೀಟ್ ಮಾಡೋಣ ಅಂತ ಬಂದಿದ್ದು. ಇವ್ರು ಏನಕ್ಕೆ ಆ ಥರ ಎದುರಿಸ್ರೋ ನನಗೆ ಗೊತ್ತಾಗಿಲ್ಲ. ಆ ಎದುರಿಸಿರೋದ್ರಿಂದ ನಾವು ಬಂದಿದ್ದು. ಆದರೆ ನಾನು ಹೇಳ್ದಲ್ಲ, ನೆಕ್ಸ್ಟ್ ಟೈಮ್ ಫುಲ್ ವೀಡಿಯೋ ಕಂಪ್ಲೀಟ್ ಮಾಡ್ಬಿಡ್ತೀನಿ ಕರ್ಕೊಂಡ್ಬಂದು. ಹೋಗಿದ ತಕ್ಷಣ ಸೌಂಡ್ಗಳು ಗೈಸ್, ನಿಜವಾಗ್ಲೂ ಬ್ರೋ ನಾನು ಗೂಸ್ ಬಂಪ್ಸ್ ಆಗಿರೋ ತೋರಿಸ್ದೆ ಬ್ರೋ. ಆ ಕಡೆ ಒಂದು ಸೌಂಡ್ ಬಂದ್ರೆ ಈ ಕಡೆ ಒಂದು ಸೌಂಡ್. ಆ ಜಾಗ ಬಂದಿದೆ ಗೇಟು, ಇದ್ರೊಳಗಡೆ ನಾವು ಹೋಗಿದ್ದು. ಅದು ಅಲ್ಲಿ ಒಳಗಡೆ ಐತೆ. ಇದು ಲಾಕ್ ಇನ್ನೊಂದೇನಂದ್ರೆ ಗೇಟ್ ಲಾಕ್ ಆಗೈತೆ. ಒಳಗಡೆ ಜಂಪ್ ಮಾಡ್ಕೊಂಡು ಹೋಗಿ ಬಂದಿರೋ ನಾವು 3 ಜನನೂ ಗೈಸ್. ಮಾತು ನಿಜವಾಗ್ಲೂ ಈಗ ಕೇಳಿಸ್ತಾ ಸೌಂಡು ಒಳಗಡೆ. ನಾನು ಹೇಳ್ದಲ್ವಾ, ನಾನು ಎಷ್ಟು ಹೇಳಿದ್ರು ಅಷ್ಟೇ, ವೀಡಿಯೋ ಇನ್ನೊಂದ್ಸಲಿ ಬಂದು ಕಂಪ್ಲೀಟ್ ಮಾಡೇ ಮಾಡ್ತೀವಿ. ಸದ್ಯಕ್ಕೆ ಇವಾಗ ಏನು ಬ್ರೋ, ಬನ್ನಿ ಬ್ರೋ ಹೋಗೋಣ. ಎದುರಿಸ್ಬಿಟ್ಟು ಕರ್ಕೊಂಡ್ಬಂದ್ಬಿಟ್ಟು ಬ್ರೋ. ಇರಿ ಬ್ರೋ. ಗೈಸ್, ನೆಕ್ಸ್ಟ್ ಟೈಮು ಬಂದು ವೀಡಿಯೋ ಕಂಪ್ಲೀಟ್ ಮಾಡ್ತೀವಿ. ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾಯಿದ್ದೀವಿ. ಬಾಯ್ ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.